ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯ ವೇಳೆ ಹೊಸ ರಹಸ್ಯಗಳು ಬಯಲಾಗ್ತಾ ಹೋಗ್ತಾ ಇದೆ. ಹಲ್ಲೆ ಬಳಿಕ ಕ್ಷಮೆ ಕೇಳಿಸಿ ವಿಡಿಯೋವೊಂದನ್ನು ಮಾಡಿಕೊಳ್ಬೇಕು ಅಂತ ಈ ಇಡೀ ಗ್ಯಾಂಗ್ ಪ್ಲಾನ್ ಅನ್ನ ರೂಪಿಸಿತ್ತು. ಆ ವಿಡಿಯೋವನ್ನ ಮಾಡಿಕೊಂಡು ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದರೆ ಆ ಪ್ಲಾನ್ ಉಲ್ಟಾ ಹೊಡೆದಿತ್ತು. ಹೇಗೆ ಅಂದರೆ ರೇಣುಕಾಸ್ವಾಮಿ ಅಷ್ಟೊತ್ತಿಗಾಗಲೇ ಮೃತಪಟ್ಟಿದ್ರು. ಮೃತನಾದ ನಂತರ ಆತನನ್ನು ತೆಗೆದುಕೊಂಡು ಸೆಕ್ಯೂರಿಟಿ ಒಂದು ರೂಮ್ ಏನಿರುತ್ತೆ ಅಲ್ಲಿ ತೆಗೆದುಕೊಂಡು ಹಾಕಲಾಗಿತ್ತು. ಆ ನಂತರ ದರ್ಶನ್ಗೆ ಫೋನ್ ಮಾಡ್ತಾರೆ. ದರ್ಶನ್ಗೆ ಫೋನ್ ಮಾಡಿ ವಿಷಯ ತಿಳಿಸಿ ನಂತರ ಏನೆಲ್ಲ ಆಯಿತು ಅನ್ನೋದು ಈಗ ಗೊತ್ತಿರೋ ವಿಚಾರ. ಇದರ ಬೆನ್ನಲ್ಲೇ ರೇಣುಕಾಸ್ವಾಮಿಯನ್ನ ಗೆಳೆಯನನ್ನಾಗಿ ಮಾಡಿಕೊಂಡು ಕರ್ಕೊಂಡ್ಬಂದ್ರು. ಆ ನಂತರ ಬೆಂಗಳೂರು ಎಂಟ್ರಿ ಕೊಡ್ತಿದ್ದ ಹಾಗೆ ವಿಲ್ಲನ್ ರೂಪವನ್ನ ತೋರಿಸಿದ್ರು ರಾಘವೇಂದ್ರ ಮತ್ತು ಜಗದೀಶ್. ಈ ಸಂಬಂಧಿತ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ತನಿಖೆ ವೇಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ. ಹಲ್ಲೆ ಬಳಿಕ ಕ್ಷಮೆ ಕೇಳುವ ವಿಡಿಯೋ ಮಾಡಲು ಯತ್ನ. ರೇಣುಕಾಸ್ವಾಮಿ ಮರ್ಡರ್ ಮಿಸ್ಟ್ರಿ ಬಗೆದಷ್ಟು ಕುತೂಹಲ ಹೆಚ್ಚಿಸ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಹೊಸ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಪಾಲಾಗಿ ಬರೋಬ್ಬರಿ 1 ತಿಂಗಳಾಯಿತು. ಸದ್ಯಕ್ಕೆ ಜಾಮೀನು ಸಿಗುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಜೈಲಿನಲ್ಲಿ ಸಾಕಷ್ಟು ಕುಗ್ಗಿ ಹೋಗಿ ಜರ್ಜರಿತಗೊಂಡಿದ್ದಾರೆ. ಸೆರೆಮನೆಯಲ್ಲಿ ದರ್ಶನ್ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಕಣ್ಣಿಗೆ ನಿದ್ದೆ ಇಲ್ಲ, ಮತ್ತೊಂದು ಕಡೆ ಮನೆ ಊಟವೂ ಇಲ್ಲ. ಜೈಲೂಟ ಸೇರದೆ ದಿನ ಸೊರಗಿ ಹೋಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಪೊಲೀಸರ ತನಿಖೆಯಲ್ಲಿ ಹೊಸ ರಹಸ್ಯಗಳು ಬಯಲಾಗ್ತಾ ಇವೆ. ಈ ನಡುವೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಬಯಲಾಗಿದೆ. ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಹಲ್ಲೆ ಮಾಡಿದ ಬಳಿಕ ಆರೋಪಿಗಳು ಆತನಿಂದ ಕ್ಷಮೆ ಕೇಳುವ ವಿಡಿಯೋ ಮಾಡಲು ಪ್ರಯತ್ನ ಮಾಡಿದ್ರಂತೆ. ರೇಣುಕಾಸ್ವಾಮಿ ಕೈಯಲ್ಲಿ ಕ್ಷಮಾಪಣೆ ಕೇಳಿಸಿ ಆ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡೋದಕ್ಕೆ ಪ್ಲಾನ್ ಮಾಡಿದ್ರು. ಆದರೆ ಆ ಪ್ಲಾನ್ ಕೈಗೂಡಲಿಲ್ಲ. ಭೀಕರವಾಗಿ ಹಲ್ಲೆಗೊಳಗಾಗಿದ್ದ ರೇಣುಕಾಸ್ವಾಮಿ ತೀವ್ರ ಅಸ್ವಸ್ಥಗೊಂಡಿದ್ದ. ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ರಿಂದ ನಿತ್ರಾಣಗೊಂಡಿದ್ದ. ಆಗ ಆತನನ್ನು ಇಬ್ಬರು ಹಿಡಿದುಕೊಂಡು ಕೂರಿಸಿದ್ರು. ನಿಲ್ಲಲು ಕೂರಲು ಆಗದೆ ಹೈರಾಣಾಗಿ ಹೋಗಿದ್ದ. ರೇಣುಕಾಸ್ವಾಮಿ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಬಳಿಕ ನಾಳೆ ಹೇಳಿಸೋಣ ಬಿಡ್ರೋ ಅಂತ ಹೇಳಿ ಸುಮ್ಮನಾಗಿದ್ದರು. ಆದರೆ ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದ. ಫೋನ್ ಮೂಲಕ ದರ್ಶನ್ಗೆ ಆರೋಪಿಗಳು ಮಾಹಿತಿ ತಿಳಿಸಿದರು. ಆರೋಪಿಗಳ ಮೊಬೈಲನ್ನು ಪೊಲೀಸರು ರಿಟ್ರೀವ್ಗೆ ಕಳಿಸಿದ್ದಾರೆ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಕರ್ತಂದು RR ನಗರದ ಶೆಡ್ನಲ್ಲಿಟ್ಟು ಹಲ್ಲೆಯನ್ನು ನಡೆಸ್ತಾರೆ. ಯಾವಾಗ ಹಲ್ಲೆಯನ್ನು ನಡೆಸಿದ್ರು ಅದಾಗಲೇ ರೇಣುಕಾಸ್ವಾಮಿ ನಿತ್ರಾಣನಾಗ್ತಾನೆ. ಮತ್ತು ಆತನಿಂದ ಒಂದು ಕ್ಷಮಾಪಣಾ ವಿಡಿಯೋವನ್ನು ಮಾಡಿಸ್ಕೊಳ್ಬೇಕು. ಆ ಮೂಲಕ ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಬೇಕು. ಆ ಮುಖಾಂತರ ವೈರಲ್ ಮಾಡಿ ಈತ ತಾನು ಮಾಡಿದಂತಹ ತಪ್ಪಿಗೆ ಕ್ಷಮೆಯನ್ನು ಕೇಳ್ದ ಅನ್ನೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡೋ ನಿಟ್ಟಿನಲ್ಲಿ ಡಿ ಆ್ಯಂಡ್ ಗ್ಯಾಂಗ್ ಶ್ರಮವನ್ನು ಹಾಕ್ತಾರೆ. ಈ ನಡುವೆ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ಚಿತ್ರದುರ್ಗದಲ್ಲಿ ಫ್ರೆಂಡ್ಸ್ ಆಗಿದ್ದವರೇ ವಿಲನ್ ಆಗಿ ಬದಲಾಗಿದ್ರು. ಚಿತ್ರದುರ್ಗದಲ್ಲಿ ಕಾರು ಹತ್ತಿಕೊಂಡ ರೇಣುಕಾಸ್ವಾಮಿ ರಾಘವೇಂದ್ರ, ಜಗದೀಶ್, ಅನು, ಚಾಲಕ ರವಿಯಿಂದ ಕಿಡ್ನ್ಯಾಪ್. ಕಾರಿಗೆ ಹತ್ತಿಸಿಕೊಂಡಾಗ ಖುಷಿಯಾಗಿ ಮಾತನಾಡಿಸಿದ್ದ 4. ನಿನಗೆ ಡಿ ಬಾಸ್ ಮೀಟ್ ಮಾಡಿಸ್ತೀವಿ ಅಂತ ಕರೆದೊಯ್ದಿದ್ರು. ತುಮಕೂರು ದಾಟ್ತಾ ಇದ್ದಂತೆ ಡಾಬಾ ಒಂದರಲ್ಲಿ ಎಣ್ಣೆ ಖರೀದಿ. ಆರೋಪಿಗಳು ಪಡೆದಿದ್ದ ಎಣ್ಣೆಗೆ ಹಣ ಕೊಟ್ಟಿದ್ದು ರೇಣುಕಾ. ಕಾರಿನಲ್ಲೇ ಎಣ್ಣೆ ಹೊಡೆದ ಆರೋಪಿ ಜಗದೀಶ್, ರಾಘವೇಂದ್ರ. ನೈಸ್ ರೋಡ್ ರೀಚ್ ಆಗ್ತಾ ಇದ್ದಂತೆ ಲೊಕೇಶನ್ ಬಂದಿತ್ತು. ಲೊಕೇಶನ್ ಸಿಗ್ತಾ ಇದ್ದಂತೆ ಅವಾಚ್ಯವಾಗಿ ನಿಂದಿಸೋದಕ್ಕೆ ಶುರು. ಪಟ್ಟಣಗೆರೆ ಶೆಡ್ ರೀಚ್ ಆಗ್ತಾ ಇದ್ದಂತೆ ರೇಣುಕಾ ಮೇಲೆ ಹಲ್ಲೆ. ಬಳಿಕ ನಟ ದರ್ಶನ್ಗೆ ಕಾಲ್ ಮಾಡಿ ಮಾಹಿತಿ ಕೊಟ್ಟರು. ಈ ಟೈಮಲ್ಲಿ ದರ್ಶನ್ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ. ಆರೋಪಿಗಳು ಮಾಹಿತಿ ನೀಡ್ತಾ ಇದ್ದಂತೆ ಸ್ಟೋನಿ ಬ್ರೂಕ್ನಿಂದ ನೇರವಾಗಿ ಶೆಡ್ಗೆ ಬಂದು ದರ್ಶನ್ ಹಲ್ಲೆ ಮಾಡಿದ್ರು. ನಂತರ ವಿಚಿತ್ರವಾಗಿ ಹಲ್ಲೆ ಮಾಡಿ ರೇಣುಕಾಸ್ವಾಮಿಗೆ ಕಿರುಕುಳ ಕೊಟ್ಟಿದ್ರು. ನರಕ ತೋರಿಸಿ ಆರೋಪಿಗಳು ರೇಣುಕಾಸ್ವಾಮಿ ಕೊಲೆ ಮಾಡಿದ್ದಾರೆ. ಯಾವಾಗ ಇವರ ಏಟಿಗೆ ಆತ ನಿತ್ರಾಣನಾಗಿದ್ದ, ಒಂದು ಕಡೆ ಇಬ್ಬರು ಹಿಡ್ಕೊಂಡು ಆತನಿಂದ ವಿಡಿಯೋವನ್ನು ಮಾಡಿಸಿ ಆತನಿಂದ ಕ್ಷಮಾಪಣೆ ಹೇಳಿಕೆಯನ್ನು ಕೇಳಿಸಿ ಅದನ್ನು ವಿಡಿಯೋ ಮಾಡುವ ಇವರ ಶ್ರಮ ಏನಿತ್ತು ಅದು ವಿಫಲ ಆಯಿತು. ಆತನಿಂದ ವಿಡಿಯೋವನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಎಳೆದು ಆತನನ್ನು ಸೆಕ್ಯೂರಿಟಿ ರೂಮ್ಗೆ ಹಾಕ್ರೋ, ನಾಳೆ ನೋಡ್ಕೊಳ್ಳೋಣ ಅನ್ನೋ ಮಟ್ಟಿಗೆ ಅಲ್ಲಿಂದ ಆ ಡಿ ಗ್ಯಾಂಗ್ ಹೊರಡ್ತಾರೆ. ಅದಾಗಲೇ ಇವರ ಏಟನ್ನು ತಾಳಲಾರದೆ ನಿತ್ರಾಣಗೊಂಡಿದ್ದಂತಹ ರೇಣುಕಾಸ್ವಾಮಿ ಅಲ್ಲೇ ಸಾವನ್ನು ಕೂಡ ಅಪ್ತಾರೆ. ಎಲ್ಲೋ ಒಂದು ಕಡೆ ಇವರ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದ್ರೆ ಒಂದು ವಿಡಿಯೋವನ್ನು ಮಾಡಿಸಿ ಈತ ತಪ್ಪು ಕೇಳಿದ್ದಾನೆ, ಅಂದರೆ ತಪ್ಪು ಮಾಡಿದ್ದಾನೆ, ಹೀಗಾಗಿ ಕ್ಷಮಾಪಣೆಯನ್ನು ಕೇಳಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕಿತ್ತು. ಆ ಮುಖಾಂತರ ಒಂದಷ್ಟು ಹವಾವನ್ನು ಭಯವನ್ನು ಉಡಿಸೋದಕ್ಕೆ ಪ್ರಯತ್ನವನ್ನು ಡಿ ಗ್ಯಾಂಗ್ ಮಾಡಿತ್ತು. ಆದರೆ ಅದು ಕಾರ್ಯಸಾಧುವಾಗಿಲ್ಲ. ನಟ ವಿನೋದ್ ರಾಜ್ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ದರ್ಶನ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅತ್ತ ಪವಿತ್ರ ಗೌಡ ಪೋಷಕರು ಪರಪ್ಪನ ಅಗ್ರಹಾರದಲ್ಲಿ ಭೇಟಿಯಾಗಿದ್ದಾರೆ. ಇನ್ನು ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ದರ್ಶನ್ ಪ್ರಕರಣದ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ, ದರ್ಶನ್ ಸರ್ ಕೇಸು ಕೋರ್ಟ್ನಲ್ಲಿದೆ, ಕಾನೂನಿನ ಮುಂದೆ ಯಾರೇ ಇದ್ರೂ ಒಂದೇ ಎಂದಿದ್ದಾರೆ. ದರ್ಶನ್ ಸರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಆರೋಪ ಸ್ಥಾನದಲ್ಲಿ ನಿಂತಿದ್ದಾರೆ.
ಸೊ ಒಂದು ಓವರಾಲ್ ಆಗಿ ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಏನು? ನಾನು ಆವಾಗಲೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಹೇಳಿದ್ನೋ ಅದನ್ನೇ ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿದೆ, ನೋ ಬಡಿ ಈಸ್ ಬಿಗರ್ ದೆನ್ ಲಾ ಆ್ಯಂಡ್ ಇವನ್ ಕಿಂಗ್ ಈಸ್ ಅಂಡರ್ ದ ಲಾ. ಸೊ ನೋಡೋಣ. ಆಲ್ ದಿ ಬೆಸ್ಟ್. ಜಯ ಆಂಜನೇಯ. ಒಟ್ಟಿನಲ್ಲಿ ಪೊಲೀಸರ ತನಿಖೆಯಲ್ಲಿ ಹೊಸ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ. 1 ತಿಂಗಳಿನಿಂದ ಸೆರೆಮನೆಯಲ್ಲಿರುವ ಕೊಲೆ ಸಾರಥಿ ದರ್ಶನ್ಗೆ ಸದ್ಯಕ್ಕೆ ಜಾಮೀನು ಸಿಗುವ ಯಾವ ಲಕ್ಷಣಗಳೂ ಇಲ್ಲ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.